ಚೇತನ್ ಸರ್ ಹಾಗೆ ಪವನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಸಾಂಗ್ ಲಾಂಚ್ ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರಮೋದ್ ಸರ್ ನೀವು ಬನ್ನಿ, ಇಡೀ ಟೀಮ್ ಬರಲಿ. ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದ ಎರಡು ಹಾಡುಗಳಿಗಾಗಲೇ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿದೆ. ಇವತ್ತು ನೀನೇ ನೀನೇ ಅನ್ನುವಂತ ಒಂದು ಸ್ಪೆಷಲ್ ಸಾಂಗ್ ಈ ವೇದಿಕೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ಫೋಟೋ ಆಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. ದಿಲ್ ಖುಷ್ ಅಂತಂದ್ರೆ ನಮ್ಗೆ ಸಡನ್ ಆಗಿ ಜ್ಞಾಪಕ ಬರೋದು ಬೇಕರಿಲಿ ಸಿಗೋಂತ ಒಂದು ಸ್ವೀಟ್ಗೆ ದಿಲ್ ಖುಷ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿದ್ರೆ ಬಹುಶಃ ದಿಲ್ ಮತ್ತೆ ಖುಷ್ ಅವರಿಬ್ರದ್ದು ಒಂದು ಜರ್ನಿ, ಅವರಿಬ್ಬರ ಲವ್ ಸ್ಟೋರಿ ಅಂತ ನೋಡಿದ ಎಲ್ಲಾ ದೃಶ್ಯ ತುಣುಕುಗಳು ನೋಡಿದ್ರೆ ಅನ್ಸುತ್ತೆ ಈ ತರದೊಂದು ಫೀಲ್ ಗುಡ್ ಫಿಲ್ಮ್ ಈಗಿನ ಇದರಲ್ಲಿ ಒಡಿ ಬಡಿ ಕಡಿ ಜಮಾನಲ್ಲಿ ಈ ತರದ್ದು ಬಹಳ ವಿರಳವಾಗಿ ಆಗಿದೆ. ಅದ್ರ ಜೊತೆ ಒಂದು ಕ್ಯೂಟ್ ಪೇರ್, ಒಂದು ಮುದ್ದಾದ ಕುಟುಂಬ, ಒಂದು ಸಣ್ಣ ಲೈಫ್ ಸ್ಟೈಲ್, ಅದ್ರ ಜೊತೆ ಒಂದು ಲವ್ ಸ್ಟೋರಿ. ಇದು ಆಕ್ಚುಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತ ಒಂದು ಕತೆ. ಸೊ ಆ ಕತೆನ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಈ ಸಾಂಗ್ ಎಸ್ಪೆಷಲಿ ನೀನೇ ನೀನೇ ಸಾಂಗ್ ನನಗೆ ಪರ್ಸನಲ್ ಆಗಿ ಗೌಸ್ಪೀರ್ ಅವ್ರ ಸಾಹಿತ್ಯ ತುಂಬಾ ಇಷ್ಟ. ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಮತ್ತೆ ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ, ಹೀರೋ ಹೀರೋಯಿನ್ ಇಬ್ರು. ಮತ್ತೆ ಪ್ರಮೋದ್ ಜಯ ನಮ್ಮ ಸುನಿ ಅವ್ರ ಜೊತೆ ವರ್ಕ್ ಮಾಡಿರೋಂತ ಶಿಷ್ಯ ಅಂತ ಹೇಳ್ತಾ ಇದ್ರು ಸುನಿ. ಜೊತೆಗೆ ಪ್ರಮೋದ್ ಬನ್ನಿ. ಸೊ ಅವ್ರಿಗೆ ಮತ್ತೆ ವಿಶ್ ಮಾಡ್ತಾ ನಾನು ಈ ಮಾಧ್ಯಮದ ಸ್ನೇಹಿತರ ಮೂಲಕ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅದು ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೇನೆ ಹೊಸ ಪ್ರತಿಭೆಗಳಿಗೆ ಬೆಳೆಸಕ್ಕಾಗೋದು. ಅದೊಂದೇ ವೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಹೊಸಬ್ರು ಬರಬೇಕು, ಹೊಸ ಟ್ಯಾಲೆಂಟ್ಗಳು ಬರಬೇಕು, ಇನ್ನೊಂದಷ್ಟು ಜನ ಹೊಸ ಪ್ರತಿಭೆಗಳು ಬರಬೇಕು ಅಂತಂದ್ರೆ ಮೊದ್ಲಿತ್ತು. ಇವಾಗ ನಾನು ಸುನಿ ಚೇತು ಅದೇ ಮಾತಾಡ್ತಾ ಇದ್ವಿ, ಈಗ ಒಂದು 10 ವರ್ಷದಿಂದ ಹೆಂಗಿತ್ತು ಈಗ ಹೆಂಗಾಗಿದೆ ಇಂಡಸ್ಟ್ರಿ ಅಂತ ಅದೇ ಮಾತಾಡ್ತಾ ಇದ್ವಿ. ಅವಾಗ ಏನು ಇವಾಗ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ರು ಜನ. ಸೊ ಆ ತರ ಹೊಸಬ್ರು ಸಿನಿಮಾಗೆ ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಆಡಿಯನ್ ಟು ಕಮ್ ವಿಸಿಟ್ ಥಿಯೇಟರ್ ಅಂಡ್ ವಾಚ್ ದ ಫಿಲ್ಮ್. ದಿಲ್ ಖುಷ್ ಚಿತ್ರನು ನೀವೆಲ್ಲರೂ ನೋಡಿ. ತುಂಬಾ ಕನ್ಸುಗಳು ಇಟ್ಕೊಂಡು ತುಂಬಾ ಶ್ರಮ ಹಾಕಿ ಮಾಡಿರ್ತಾರೆ. ಲೊಕೇಶನ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಸಾಂಗ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲರೂ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಪ್ರತಿಯೊಂದು ಫ್ರೇಮಲ್ಲೂ ಅನ್ಸುತ್ತೆ. ಸೊ ನೀವೆಲ್ಲರೂ ನೋಡಿ ಹರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರೂ ಕೂಡ ನಮಸ್ಕಾರ. ಮೊದಲಿಗೆ ಟೈಟಲ್ ದಿಲ್ ಖುಷ್, ಟೈಟ್ಲಲ್ಲೇ ಒಂದು ಖುಷಿ ಇದೆ. ಆ್ಯಂಡ್ ಈ ವಿಜುವಲ್ಸ್ನ ಮತ್ತೆ ಟೀಸರ್ ಎಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಫ್ರೆಶ್ನೆಸ್ ಇದೆ. ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ರು ರೈಟ್ರು, ಲಿರಿಕ್ಸಿಸ್ಟು, ಡೈರೆಕ್ಟರ್ ಆಗಿದ್ದಾರೆ. ಆ್ಯಂಡ್ ಯಾವಾಗಲೂ ಕೂಡ ಒಬ್ರು ರೈಟರ್ ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತಗೊಂಡ್ಬರ್ತಾರೆ. ಆ ಫ್ರೆಶ್ನೆಸ್ ಇರುತ್ತೆ. ಆ್ಯಂಡ್ ಪ್ರತಿಯೊಂದೂ ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ. ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡಿತ ಚೆನ್ನಾಗಿರುತ್ತೆ ಒಬ್ಬರು ನಿರ್ದೇಶಕರಿಗೆ, ಅಂದರೆ ಲೈಕ್ ರೈಟರ್ ಡೈರೆಕ್ಟರ್ ಆದಾಗ ಅವಷ್ಟು ಕಾಣಿಸ್ತಾ ಇದೆ ವಿಜುವಲ್ಸಲ್ಲಿ. ನನಗೆ ಸುನಿ ಅವ್ರದ್ದು ಇನ್ನೊಂದು ವರ್ಷ ನೋಡೋಕ್ಕಿತ್ತು ಡೈಲಾಗ್ಸ್ ಎಲ್ಲ. ನಾನು ಪವನ್ ಸರ್ಗೆ ಹೇಳ್ತಾ ಇದ್ದೆ ಎಷ್ಟು ಸಖತ್ತಾಗಿದೆ ಡೈಲಾಗ್ಸ್ ಅಂತ. ಎಸ್ಪೆಷಲಿ ಆ ಹ್ಯೂಮರಸ್ ಡೈಲಾಗ್ಸು, ಒಂದು ಕಾಮಿಡಿ ಪಂಚ್ಗಳು ಭಾಳ ಚೆನ್ನಾಗಿದೆ.
ಆ್ಯಂಡ್ ಪೇರ್ ಮುದ್ದ ಕಾಣಿಸ್ತಾರೆ ಇಬ್ರು, ತುಂಬ ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ. ಆ್ಯಂಡ್ ರಂಜಿತ್ ಮತ್ತು ಸ್ಪಂದನ್ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಅದ್ಭುತ ಕಲಾವಿದರುಗಳಿದ್ದಾರೆ, ರಘು ಸರ್, ಧರ್ಮಣ್ಣ ಸರ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಆಗಲೇ ಪವನ್ ಸರ್ ಹೇಳ್ದಂಗೆ ಇವತ್ತು ಎಷ್ಟೇ ಹೊಸದಾಗಿ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟರ್ ತಗೊಬಂದ್ರು ಕೂಡ ಆಡಿಯನ್ಸ್ ಅಂದರೆ ಇವಾಗ ಒಂದು 10 years ಅಲ್ಲಿ ಇರೋಂಥ ಡಿಫ್ರೆನ್ಸು. ಯಾಕಂತಂದ್ರೆ ಆವಾಗ ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಅದನ್ನ ತುಂಬಾ ಅದ್ಭುತವಾಗಿ ಆರ್ಡಿನರಿ ಓಕೆ ಒಂದು ಚೆನ್ನಾಗಿದೆ ಅಂತ ಬಂದ್ರು ಸಾಕಿತ್ತು ರಿಪೋರ್ಟು, ಅದನ್ನ ಎಕ್ಸ್ಟ್ರಾರ್ಡಿನರಿ ಮಾಡ್ಕೋತಾ ಇದ್ರು ಜನ. ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಬಂದ್ರು, ಸಖತ್ತಾಗಿದೆ ಅಂತ ಬಂದ್ರು ಥಿಯೇಟರ್ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ. ಹೌದು, ಎಲ್ಲರಿಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ OTT ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸು ಎಂಟರ್ಟೈನ್ಮೆಂಟ್ ಅದಕ್ಕೆ ಬೇರೆ ಬೇರೆ ಇರೋಂಥ ಆ್ಯಪ್ಸ್ ಡಿಸ್ಟ್ರಾಕ್ಟ್ ಮಾಡುತ್ತೆ. ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ್ಲೇ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದ್ರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗಲೂ ಕೂಡ ಒಂದು TV ಅಥವಾ ಎಲ್ಲೋ ಒಂದು OTT-ನಲ್ಲಿ ನೋಡಿದಾಗ ಸಿಗೋ ಫೀಲ್ಗೂ ಥಿಯೇಟರ್ ಅಟ್ಮಾಸ್ಫಿಯರಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ದಿಲ್ ಖುಷ್ ಇಡೀ ತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ, ಎಲ್ಲ ತಂತ್ರಜ್ಞರಿಗೆ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಕನ್ನಡ ಚಿತ್ರಗಳನ್ನ ನೋಡಿ ಅಂತ ಕೂಡ ನನ್ನ ಕಡೆಯಿಂದ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲ ಪತ್ರಿಕಾ ಮಾಧ್ಯಮ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಮೊದಲಿಗೆ ಇವರಿಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಹುಡುಗ ಅಂತ ಗೊತ್ತಾಗಿದ್ದ ತಕ್ಷಣ ಪ್ರೋಗ್ರಾಮ್ ಕೂಡ ಒಪ್ಕೊಂಡು, ಸೊ ತುಂಬ ಧನ್ಯವಾದಗಳು. ಅಂದರೆ ಡೈರೆಕ್ಟರ್ ಗೊತ್ತಿರ್ತಾರೆ, ಅಷ್ಟೇ ಡೈರೆಕ್ಟರ್ ಒಬ್ಬ ಡೈರೆಕ್ಟ್ ಆಗ್ತಾನೆ ಅಂದರೆ ಅದು ಎಂಥ ಕಷ್ಟದ ಇದು ಅಂತ. ಅದು ಬಿಟ್ಟು ಹೇಳೋದಾದ್ರೆ, ಪ್ರಮೋದ್ ಸಿಂಪಲ್ ಲವ್ ಸ್ಟೋರಿಗೆ ರೋಸ್ ಹಿಡ್ಕೊಂಡ್ ಬಂದಿದ್ದ ನನಗೆ ಕೊಡಕ್ಕೆ. ನಾನು ಯಾರು ಹುಡುಗ ಬಂದವ್ನು ಪ್ರಪೋಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ. ಸೊ ಆಮೇಲೆ ನಮ್ಮ ಏರಿಯಾದವನು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಟಚಲ್ಲೇ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ರಂಜಿತ್ ಹೀರೋ ಏನಿದ್ದಾರೆ ಇವನು ಕೂಡ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್. ಚಮಕ್ ಫಿಲಮ್ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು, ಅವನ ಹಾರ್ಡ್ ವರ್ಕ್ ಮಾಡಿರೋ ಹತ್ರ ಶೋ ಕೊಡೋನು. ಅವಾಗ ಗೊತ್ತಾಗೋದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ವೆಲ್ಲ ಅಂತ. ಹೀರೋ ಮೆಟೀರಿಯಲ್ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ವೆಲ್ಲ ಅಂತ ಆಗ್ಲೇ ಗೊತ್ತಾಗೋದು. ಆಮೇಲೆ ಇವ್ರು ಶಾರ್ಟ್ ಮೂವೀಸ್ ಮಾಡ್ತಿದ್ರು, ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಇದ್ದಾನೆ ಅಂತ. ಬಟ್ ನನ್ನ ಹತ್ರ ಹೇಳ್ಕೊಂಡಿರ್ಲಿಲ್ಲ ಯಾವತ್ತೂ ನಾನು ಆರ್ಟಿಸ್ಟ್ ಅಂತ. ಬಟ್ ಆಮೇಲೆ ಗೊತ್ತಾಗ್ತಿತ್ತು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನಾನದಷ್ಟು ಫುಟೇಜಸ್ ಎಲ್ಲ ನೋಡಿದ್ದೀನಿ ಮುಂಚೆನೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದು ಬಿಟ್ಟು ಲಿರಿಸಿಸ್ಟ್ ಬಜಾರಲ್ಲಿ ಒಂದು ಮಸಣ ಸೇರೋಯ್ತು ಅಂತ ಒಂದು ಪ್ಯಾಥ ಸಾಂಗ್ ಬಂದಿದ್ದ ಪ್ರಮೋದ್. ಈ ಫಿಲಮ್ ಫುಟೇಜಸ್ ನಾನು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನಾವೆಲ್ಲ ಅದೇ ಮಾತಾಡ್ಕೊಂಡು, ನಾವು ಎಷ್ಟು ಲಕ್ಕಿ ಇದ್ದೋ ಅಂದ್ರೆ ಜನ ನಮ್ಗೆ ಮುಗಿಯಕ್ಕಾದ್ರೂ ಥಿಯೇಟರ್ ಬರೋರು, ಬಂದು ಸರಿಲ್ಲ ಅಂತ ಹೇಳೋರು. ಇವತ್ತು ಚೆನ್ನಾಗಿದೆ ಅಂದ್ರೆ ಹೊಗಳಕ್ಕೂ ಬರ್ತಿಲ್ಲ ಜನ ಥಿಯೇಟರ್ಗೆ, ಅದೇನು ಅಂತ ಗೊತ್ತಿಲ್ಲ. ನಾವು ಕೋವಿಡ್ ಆದ್ಮೇಲೆ ಅನ್ಕೊಂಡು OTT ರೈಟರ್ಸ್ಗೆಲ್ಲ ಬ್ಲೆಸ್ಡ್ ಆಗುತ್ತೆ. ಸೊ ನಾವು ಅನ್ಕೊಂಡಿದ್ದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು. ಸೊ ಅದರಲ್ಲಿ ಬಟ್ ಉಲ್ಟಾ ಆಗುತ್ತೆ ಈಗ, OTT ನೋಡ್ಕೊತೀವಿ ಬಿಡು ಅಂತ. ಈಗ ನನ್ನ ಮೂವಿ ಹೋಗಿದೆ, TV ರೇಟ್ಸ್ ಮತ್ತೆ OTT ರೇಟ್ಸ್ ಒಂದು ಸಲ ಬರುತ್ತೆ. ಬಟ್ ನನಗೆ ಹೇಳಕ್ ಭಯ, ಹೇಳಿದ್ರೆ ಅಲ್ಲಿ ಬರುತ್ತಲ್ಲ ಅಂತ ಆಲ್ರೆಡಿ ಫಿಕ್ಸ್ ಅಂತಾರೆ. ಸೊ ಜನ ಥಿಯೇಟರ್ ಬರ್ಲಿ ಅಂದ್ಬಿಟ್ಟು ಇನ್ನೂ ಆಗಿಲ್ಲ ಅಂತ ಏನೂ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ನೋಡ್ತಾ ಇದೀವಿ. ಸೊ ಈ ರೀತಿ ಆಗ್ಬಿಟ್ಟಿದೆ. ಬಟ್ ಅಫ್ಕೋರ್ಸ್ ಒಂದು ಟ್ರೆಂಡಿಂಗ್ ಹಾಗೆ ಆಗುತ್ತೆ. ಯಾವುದೋ ಒಂದು ಬ್ಯಾಡ್ ಫೇಸಲ್ಲಿ ಇದೀವಿ ಅಷ್ಟೇ, ಮತ್ತೆ ಅದೊಂದು ಸರಿ ಹೋಗಿ ಹೋಗುತ್ತೆ. ಪ್ರತಿಯೊಬ್ಬರು ಸಿನಿಮಾನು ಕನ್ನಡಿಗರು ಬಂದು ನೋಡ್ತಾರೆ ಅಂತದಕ್ಕೆ ಈಗ 3 ಮಲಯಾಳಂ ಮೂವಿ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಉದಾಹರಣೆ. ಚೆನ್ನಾಗಿ ನೋಡ್ತಾರೆ ಅಂತ. ಸೊ ಅದೇ ಎಲ್ಲರೂ ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಹೊಸೊಬ್ರನ್ನ ಬಂದು ಪ್ರೋತ್ಸಾಹಿಸಿ. ಅಂದ್ರೆ ಅಫ್ಕೋರ್ಸ್ ನೀವೊಂದಷ್ಟು ವಿಜುವಲ್ಸ್ ನೋಡ್ತೀರಾ, ನೋಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಥಿಯೇಟರ್ಗೆ ಬನ್ನಿ, ಥಿಯೇಟರ್ ಬಂದು ನೋಡಿ ಪ್ರೋತ್ಸಾಹಿಸಿ. ಇನ್ನು ಇಡೀ ಟೀಮ್ಗೆ ಮತ್ತೆ ಮುದ್ದ ಕಾಡ್ತಾ ಇದ್ರು ಇಬ್ರು ಆರ್ಟಿಸ್ಟ್ಗಳು, ಮತ್ತೆ ಕೊಪ್ಪ ರಘು ಸರ್, ಧರ್ಮಣ್ಣ, ರಂಗಣ್ಣ ರಘು ಸರ್, ಸೊ ಶಾಖಾಹಾರಿ ರಘು ಅವರು, ಈಗ ಪ್ರತಿಯೊಬ್ರು ಇರೋದ್ರಿಂದ ಸೊ ಹ್ಯೂಜ್ ಆಗಿ ಕಾಣ್ತಿದ್ದಾರೆ ನಮ್ಮ ಎಲ್ಲರೂ. ಸೊ ಬಂದು ನೋಡಿ ಪ್ರೋತ್ಸಾಹಿಸಿ. ಅಲ್ಲ, ಇದೊಂದು ಕ್ವಶನ್ ಆಗ್ಲೇ ಕೇಳಿದೆ, ಮತ್ತೊಂದ್ಸಲ ಸ್ಟೇಜ್ ಮೇಲೆ ಕೇಳ್ಬಿಡ್ತೀನಿ. ಖುಷ್ ಅನ್ನೋದು ನಿಮ್ಮ ಹೀರೋಗಳಿಗೆ ಸಾಕಷ್ಟು ಹೆಸರು ಇಟ್ಟಿದ್ದೀರಾ ಸಾಕಷ್ಟು ಸಿನಿಮಾದಲ್ಲಿ. ನಿಮ್ ಶಿಷ್ಯ ಕೂಡ ಅಂದ್ರೆ ನಿಮ್ಗೆ ರೆಡಿ ಅವರೇ ಪ್ರಮೋದ್ ಸರ್, ಇಲ್ಲೂ ಖುಷ್ ಅನ್ನೋದೇ ಇಟ್ಟಿದಾರಲ್ಲ. ಏನಾದ್ರು ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾನೆ. ನಾನು ಸಿನಿಮಾ ಮಾತ್ರ ಇರ್ತಿದ್ದೀನಿ, ಅವನು ಅದನ್ನ ಸಿನಿಮಾ ಹೆಸರನ್ನೇ ಇಟ್ಕೊಂಡಿದ್ದಾನೆ. ಸೊ ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾನೆ. ಮತ್ತೆ ದಿಲ್ಮಯ ಹೆಸರು ತುಂಬಾ ಖುಷಿಯಾಗಿದೆ, ಅಂದ್ರೆ ಹೃದಯಮಯ ಅಂತ. ಸೊ ನೈಸ್, ಒಳ್ಳೆ ಹೆಸರು ಇಟ್ಟಿದ್ದಾನೆ. ಮತ್ತೆ ಇಬ್ರು ಖುಷಿಯಾಗಿರೋದು. ಸೊ ಹೆಸರಲ್ಲೇ ಹೃದಯ ಖುಷಿಯಾಗುವಂಥದ್ದಿದೆ. ಮತ್ತೆ ಇವನ ಹೆಸರು ಪ್ರಮೋದ್ ಜಯ ಇದೆ. ಸೊ ಗ್ರೇಟ್, ಒಳ್ಳೆ ಪಾಸಿಟಿವ್ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾ ಶುರು ಮಾಡುವಾಗ
ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಬೇಕು, ಅಂದರೆ ಜನನ ನಗಿಸ್ಬೇಕು ಮತ್ತು ಅಳಿಸ್ಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು. ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಹಿಂಗೆ ಮಾಡಬೇಕು ಅಂತ, ಅಂದರೆ ಮನ ತಟ್ಟಬೇಕು ಅಂತೇಳಿ ಆ ಥರ ಹೇಳಿದ್ದೀವಿ. ಖಂಡಿತವಾಗೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಆಗುತ್ತೆ. ಲಾಸ್ಟ್ 30 ಮಿನಿಟ್ಸು ತುಂಬ ಕನೆಕ್ಟ್ ಆಗ್ತಾರೆ ಎಮೋಷ್ನಲಿ. ಸಾಂಗ್ ಬಗ್ಗೆ ಹೇಳೋದಿದ್ರೆ, ಸಾಂಗು ನನ್ನ ಕಮರ್ಷಿಯಲಿ ಅದರಲ್ಲೂ ಪವನ್ ಸರ್ ಸಾಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಗೂಗ್ಲಿ ಮಾಡಿದಾಗಿರ್ಬೋದು, ರಣವಿಕ್ರಮ ಇದೆಲ್ಲ. ಸೊ ಅವ್ರ ಥರ ಒಂದಷ್ಟು ಮಾಡಿದ್ದೀನಿ. ಆಮೇಲೆ ಸಿನಿಮಾ ನನಗೆ ಚೇತನ್ ಸರ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮಾಡ್ತಾರೆ, ಸುನಿ ಸರ್ ಕ್ಲಾಸ್ ಮಾಡ್ತಾರೆ. ಸೊ ನಮ್ಮದು ಸೆಮಿ ಕಮರ್ಷಿಯಲ್ಲು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಓಕೆ, ನಮ್ಮ ನಾಯಕ ನಟ ರಂಜಿತ್ ಅವರು, ಸುನಿ ಸರ್ ಹೇಳ್ತಾ ಇದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ್ರು ಫುಲ್ ಶೋ ಕೊಡ್ಕೊಂಡು ಓಡಾಡ್ತಾ ಇದ್ರು, ಅವಾಗಲೇ ಕಾಣಿಸ್ತಾ ಇತ್ತು ಒಬ್ಬ ಹೀರೋ ಅಂತ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ, ನನ್ನ ಸ್ನೇಹಿತರಿಗೂ ಹಾಗೂ ಮುಖ್ಯ ಅತಿಥಿಗಳಾದ ಪವನ್ ಸರ್, ಚೇತನ್ ಸರ್, ಸುನಿ ಸರ್, ತುಂಬ ಥ್ಯಾಂಕ್ಸ್ ಸರ್. ನನಗೆ ಮಾತಾಡೋದೇ ಗೊತ್ತಾಗ್ತಿಲ್ಲ, ನಾನು ಅನ್ಕೊಂಡಿರಲಿಲ್ಲ ಬಂದು ಈ ಥರ ಸಪೋರ್ಟ್ ಮಾಡ್ತೀರಾ ಅಂತ. ತುಂಬ ಖುಷಿ ಆಗ್ತಿದೆ. ನನಗೆ ಸಿನಿಮಾ ಬರೋಕ್ಕೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸುನಿ ಸರ್. ಸೊ ಸುನಿ ಸರ್ಗೆ ದೊಡ್ಡ ನಮಸ್ಕಾರ. ಸೆಕೆಂಡ್ ಇದು ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ನನ್ನ ಹೀರೋ ಮಾಡಿದ್ದು ನಮ್ಮ ಪ್ರಮೋದ್ ಸರ್. ಅವ್ರು ಇನ್ನೊಂದು ಸಿನಿಮಾ ಬಗ್ಗೆ ನಾನೇನು ಹೇಳೋದಿಲ್ಲ, ನೀವೇ ನೋಡಿದ್ದೀರಾ. ಸೊ ಸಾಂಗ್ಸು ಟೀಸರ್ಸ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಒಂದಷ್ಟು ಹೊಸ ಪ್ರತಿಭೆಗಳು ನಾವು ಎಲ್ಲ ಸೇರಿ ಮಾಡಿದ್ದೀವಿ. ಸಿನಿಮಾನ ರೀಚ್ ಮಾಡೋಣ, ನೀವು ಸಪೋರ್ಟ್ ಮಾಡಿ, ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಒಂದು ಸ್ವಲ್ಪ ನಾದ್ರು ಪಾತ್ರದ ಬಗ್ಗೆ ಒಂಚೂರು ಡೀಟೇಲಿಂಗ್ ಕೊಡಿ. ಪಾತ್ರದ ಬಗ್ಗೆ ನೀವೇ ನೋಡ್ರಲ್ಲ ಸ್ಕ್ರೀನ್ ಮೇಲೆ, ಟೀಸರಲ್ಲೆಲ್ಲ ಹೇಗಿರುತ್ತೆ. ಒಂದು ಲೆವೆಲ್ಗೆ ದೂರ ಹುಡುಗ, ಪ್ಯಾಂಪರ್ಡ್ ಕಿಡ್, ಒಂದು ಕಾಮನ್ ಲೆವೆಲ್ ಬಿದ್ದ ಮೇಲೆ ಏನೇನು ಆಗ್ತದೆ. ಸೊ ಪೇರೆಂಟ್ಸ್ ಎಲ್ಲ ಹೇಗೆ ಅವ್ರಿಗೆ ಬ್ಯಾಕಪ್ ಆಗಿ ಹೇಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ಥರ ಒಂದು ಪಾತ್ರ ಅಷ್ಟೆ. ನಿಮ್ಮ ಸುತ್ತಮುತ್ತ ಇರೋ ಪಾತ್ರನೇ ನಂದು ಕೂಡ, ಎಕ್ಸ್ಟ್ರಾ ಏನಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ದಿಲ್ಮಯ ಹೆಸರು ಅಂತೂ ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಮುಂದೆ ಸುಮಾರು ಮಕ್ಕಳಿಗೆ ಈ ಹೆಸರು ಇಡ್ಬೋದು ಸಿನಿಮಾ ರಿಲೀಸ್ ಆದ್ಮೇಲೆ. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಪಂದನ ಸೋಮಣ್ಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು 3 ಜನಕ್ಕೂ ಬಂದಿದ್ದಕ್ಕೆ. ಸಿನಿಮಾ ಇಷ್ಟಪಡೋಕ್ಕೆ ನಮಗೆ ಸ್ಕ್ರೀನ್ ಮೇಲೆ ತುಂಬ ಇರ್ಬೇಕು. ನಾವು ಕಾಲೇಜಲ್ಲಿ ಇರುವಾಗ, ಓದ್ತಿರುವಾಗ ನಮ್ಮನ್ನ ಸಿನಿಮಾ ಕೊಟ್ಟು ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಕಲ್ತಿದ್ದೀವಿ, ಇನ್ಸ್ಪೈರ್ ಆಗಿದ್ದೀವಿ, ಎಂಟರ್ಟೈನ್ ಆಗಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ಹೊಸಬ್ರು ಸಿನಿಮಾಗೆ ಬಂದು, ದಿಸ್ ಇಸ್ ವೆರಿ ಬಿಗ್ ಮೂಮೆಂಟ್ ನಮಗೆ. ಇದು ದೊಡ್ಡ ಮೂಮೆಂಟ್ ನಮಗೆ. ಇವತ್ತು 3 ಜನ ಬಂದಿದ್ದು ತುಂಬ ಒಂದು ದೊಡ್ಡ ಸ್ಟ್ರೆಂತ್ ಬಂದಿದೆ, ಒಂದು ದೊಡ್ಡ ಪಾಸಿಟಿವ್ ನೋಟಲ್ಲಿ ಬಂದಿದ್ದಾರೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು 3 ಜನಕ್ಕೂ. ಹಾಗೆ ದಿಲ್ಮಯ, ದಿಲ್ಖುಷ್ ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ಹಿ ವಾಸ್ ಫಿಲ್ಡ್ ವಿತ್ ಡ್ರೀಮ್ಸ್. ಅಷ್ಟು ಕನಸುಗಳು ಇಟ್ಕೊಂಡು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ, ಅದು ನನಗೆ ಇನ್ಸ್ಪೈರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ DOP ನಿವಾಸ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದಿಲ್ಮಯ, ನೀವೇ ಹೇಳ್ದಂಗೆ ಹೆಸರು ಎಲ್ಲರೂ ದಿಲ್ಮಯನ ಏನು ಅಂತ ಹೇಳ್ತಿದ್ರು. ಇವತ್ತು ಸುನಿ ಸರ್ ಹೇಳಿದ್ದಾರೆ. ಸೊ ಅವಳ ಪಾತ್ರ ಬಂದು ಇಸ್ ಈಸ್ ಟುಡೇಸ್ ಗರ್ಲ್, ಇವತ್ತಿನ ಹುಡುಗಿ. ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡುಗಿ. ಅಪ್ಪ ಅಂದರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ. ಪ್ರೀತಿ ಆದಾಗ ಎಲ್ಲರ ಲೈಫಲ್ಲೂ ಇವಾಗ ಲವ್ ಆಗುತ್ತೆ. ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ. ಸೊ ಬಂದು ಸಿನಿಮಾ ನೋಡಿ, ಎಲ್ಲರೂ ಹೇಳ್ತಿರೋ ಹಾಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ 2 ಸಾಂಗ್ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ನನ್ನ ಲೈಫಲ್ಲಿ ಒಂದು ವಿಶೇಷವಾದ ದಿನ ಅನ್ಕೋತೀನಿ. ಯಾಕಂದರೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 3 ದಿಗ್ಗಜರು, ಅದರಲ್ಲೂ ಪವನ್ ಸಾರು, ಸುನಿ ಸಾರು, ಚೇತನ್ ಸಾರು. ಇಲ್ಲ ಖಂಡಿತ ಗೊತ್ತಾಗ್ತಿದೆ. ನೀವು ಖಂಡಿತ ಆ ಥರ ಸಿನಿಮಾಗಳು ಕೊಡ್ತಾ ಇದ್ದೀರಾ, ನಮ್ಮನಿಗೂ ಅವಕಾಶ ಕೊಡ್ತಿದ್ದೀರಾ, ಕ್ಯಾಮ್ರಾ ಕಡೆ ಫೇವರ್. ಸೊ ಪವನ್ ಸಾರ್ದು ನಟ ಸಾರ್ವಭೌಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ರು. ಅಂದ್ರೆ ನಾನು ಹೇಳ್ತಿರೋದು ಹೊಸ ಪ್ರತಿಭೆನ, ಅಂದ್ರೆ ನಾವೆಲ್ಲ ಹೊಸದಾಗಿ ಬಂದವರು
ನಮಗೊಂದು ಅವಕಾಶ ಕೊಟ್ಟು ಬೆಳೆಸ್ತಾ ಇರೋದಿದೆಯಲ್ಲ ಅದು ನನ್ನಂಥವ್ರಿಗೆ ತುಂಬಾ ಖುಷಿ ಕೊಡ್ತಿದೆ. ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂತ ಆಕ್ಟರ್ಸ್ನ ಹಾಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ ಅನ್ಕೋತೀನಿ. ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮೇನ್ ಫ್ರೇಮ್ಗೆ ತರುವಂಥದ್ದು ದೊಡ್ಡ ಸಾಹಸ. ಆ ನಿಟ್ಟಿನಲ್ಲಿ ಸುನಿ ಸರ್ ನನಗೆ ಸದಾ ಅವಕಾಶಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ. ಒಂಥರ ಆಸ್ಥಾನ ಕಲಾವಿದರ ತರ ಅವ್ರ ಜೊತೆಗಿದ್ದೀನಿ. ಚೇತನ್ ಸರ್ಗೆ ಸರ್ ರಿಕ್ವೆಸ್ಟ್ ಸ್ಟೇಜ್ ಮೇಲೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಹಾಳಾಗ್ತಾ ಇದ್ದೀನಿ. ಅದೇ ಎಷ್ಟು ಸಿನಿಮಾ ಆಗಿದೆ ಸರ್ ನಿಮ್ಮ? ಇನ್ನೊಂದು 120 ಸಿನಿಮಾ ಇದೆ ಸರ್. ನಮ್ದು 10 ಸಿನಿಮಾ ಆಗಿದೆ, ಅವ್ರು 120 ಆಗಿದೆ. ಹೊಸಬ್ರು ಯಾರು ಅಂತ ನೀವು ಡಿಸೈಡ್ ಇಲ್ಲ ಸರ್, ಅದು 1 ದಿನದ್ದು 2 ದಿನದ್ದು ಅರ್ಧ ದಿನದ್ದು ಎಲ್ಲ ಸೇರಿ ನಿಜವಾಗ್ಲೂ ಇದೊಂದು ವಿಶೇಷವಾದ ಸಂದರ್ಭ ಅನ್ಕೋತೀವಿ. ಎಲ್ಲರೂ ಬಂದು ಈ ಒಂದು ಪ್ರಮೋದ್ ಜಯ ಅವರ ಈ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಪರ್ಫೆಕ್ಷನಿಸ್ಟ್. ಅಂದ್ರೆ ಪ್ರತಿ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ. ಅವ್ರ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಕ್ಯೂಷನ್ ಇರ್ಬೋದು, ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು, ಕುಶಾಲನಗರದಲ್ಲಿ ಶೂಟ್ ಮಾಡಿದ್ವಿ, ಅಲ್ಲೂ ಕೂಡ ಅಷ್ಟೇ ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು. ಅಂದ್ರೆ ಕಲಾವಿದರನ್ನ ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರಿಗೆ ಊಟ ತಿಂಡಿದ ವ್ಯವಸ್ಥೆ ಇರ್ಬೋದು, ಲಾಡ್ಜಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಅಂದ್ರೆ ಆ ಸೆಟ್ಟಿನ ಅಟ್ಮಾಸ್ಫಿಯರ್ನ ತುಂಬಾ ಚೆನ್ನಾಗಿ ಇಡ್ತಾ ಇದ್ರು. ಹಾಗಾಗಿ ಖುಷಿಯಾಗಿ ಆಕ್ಟ್ ಮಾಡಿದ್ವಿ ಪ್ರತಿಯೊಬ್ರು ಕೂಡ. ರಂಜಿತ್, ಸ್ಪಂದನ ಅವ್ರ ಜೊತೆ ಕೂಡ ಅಷ್ಟೇ ಆ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯಾಗಿ ಮಾಡಿದಂತಹ ಸಿನಿಮಾ ಅದೇ ದಿಲ್ ಖುಷ್. ಇನ್ನು ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಹೀರೋಗೂ ನಿಮ್ಮಂತ ಒಬ್ರು ಫ್ರೆಂಡ್ ಇರಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಹೀರೋಗೂ ನನ್ನಂತ ಫ್ರೆಂಡ್ ಇರಬೇಕು, ಆ ಫ್ರೆಂಡ್ ನಾನೇ ಆಗಿರ್ಬೇಕು ಅಂತ ಹೇಳ್ತಾ ಸ್ಪೆಷಲ್ ಥ್ಯಾಂಕ್ಸ್ ಸುನಿ ಸರ್ ಮತ್ತೆ ಚೇತನ್ ಸರ್, ಪವನ್ ಸರ್. ಯಾಕೆಂತಂದ್ರೆ ಅವ್ರು ಹೇಳಿದ್ರು 10 ವರ್ಷದ ಹಿಂದೆ ಇದ್ದಿದ್ದ ಇಂಡಸ್ಟ್ರಿ ಬೇರೆ, ಇವಾಗಿರೋದು ಬೇರೆ ಅಂತ. ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಅವರು ಅಂತ ಕಷ್ಟಪಟ್ಟು ಇವತ್ತು ಬಂದಿರೋದಕ್ಕೆ, ಇವತ್ತು ಕಷ್ಟಪಟ್ಟು ಏನು ಇಷ್ಟಪಟ್ಟು ಸಿನಿಮಾ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು, ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅವ್ರು ಹೇಳ್ದಂಗೆ ಇವಾಗ ಒಂದು ಸಣ್ಣ ಮಟ್ಟಿಗೆ ಬ್ಯಾಡ್ ಇದೆ ಅಂದರೆ ಜಾಸ್ತಿ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಅವ್ರು ಹೇಳ್ದಂಗೆ ವಾಪಸ್ ಮತ್ತೆ ರಿಟರ್ನ್ ಆಗುತ್ತೆ, ಥಿಯೇಟ್ರಿಗೆ ಬಂದೇ ಬರ್ತಾರೆ. ಯಾಕೆಂದ್ರೆ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ, ನಾವು ಮೊಬೈಲಲ್ಲಿ ಆಗಲಿ ಟಿವಿಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ಜನ ಮತ್ತೆ ಥಿಯೇಟ್ರಿಗೆ ಬಂದೇ ಬರ್ತಾರೆ, ನಮ್ಮನ್ನೆಲ್ಲ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ದಿಲ್ ಖುಷ್. ಖುಷಿ ಆಗುತ್ತೆ, ಮಾತಾಡೋಕ್ಕೆ ಖುಷಿ ಆಗುತ್ತೆ ದಿಲ್ ಖುಷ್ ಅಂತ. ಯಾಕೆಂದ್ರೆ ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ರಂಜಿತ್ ಅವರಾಗಿರ್ಬೋದು, ಸ್ಪಂದನ ಸೋಮಣ್ಣ ಅವರಾಗಿರ್ಬೋದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಹೊಸಬ್ರು ಅಂತೇಳಿ ರಂಜಿತ್ ಅವ್ರು ನಂಗೆ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿದ್ವಿ. ಯಾಕೆಂದ್ರೆ ಹೊಸಬ್ರಾಗಿರೋದ್ರಿಂದ ನಾಟಕದ ಏನು ನಾವು ತಯಾರಿ ಮಾಡ್ಕೊಂತೀವಿ ಆ ಥರ ತಯಾರಿ ಮಾಡ್ಕೊಂಡು ಕೆಲವೊಂದು ಸೀನ್ಗಳನ್ನ ಒಂದೊಂದೇ ಟೇಕಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿದ್ವಿ ಕೂಡ ಅದರಲ್ಲಿ. ಅದಕ್ಕೆ ಡೈರೆಕ್ಟರ್ ಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಮನೆಗೆ ಬಂದು ನಾನೊಂದು 4 ಕತೆ ಅಷ್ಟೇ ಕೇಳಿರೋದು, ಅದರಲ್ಲಿ ಮೊದಲನೇ ಕತೆ ಇವ್ರದ್ದೆ, ನಾನು ನಮ್ಮ ಮನೇಲಿ ಕೇಳಿರೋದು. ಯಾಕೆಂದ್ರೆ ಎಲ್ಲ ಬೇರೆ ಅಲ್ಲ ಆಫೀಸಿಗೆ ಹೋಗಿ ಕೇಳ್ತಿದ್ದೆ. ಆ ಕತೆ ಕೇಳಿದಾಗ ತುಂಬಾ ಖುಷಿ ಪಟ್ಟಿದ್ದೆ. ಅಂದ್ರೆ ಈಗ ಎಷ್ಟು ಖುಷಿಯಾಗಿ ಮಾತಾಡ್ತೀನಿ ಅಷ್ಟೇ ಖುಷಿ ನನ್ನ ಕ್ಯಾರೆಕ್ಟರ್ಲ್ಲೂ ಇದೆ. ಆ ಥರದೊಂದು ಪಾತ್ರ ನನಗೆ ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಏನು ಹೇಳಿದ್ದಾರೆ ಅದು ಸ್ಕ್ರೀನಲ್ಲಿ ಬಂದಿದೆ, ನಾವು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ್ವಿ ಕೂಡ. ರಘು ಸರ್ ಆಗಿರ್ಬೋದು, ರಂಗಣ್ಣ ರಘು ಸರ್ ಆಗಿರ್ಬೋದು, ಅರುಣಾ ಮೇಡಮು, ಮಂಜುನಾಥ್ ಸರ್, ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ, ನಾವು ಸಕಲೇಶ್ವರದಲ್ಲಿ ಊರಲ್ಲಿ ಶೂಟ್ ಮಾಡ್ಬೇಕಾರಂತೂ ಆ ಲೊಕೇಶನ್ ಅಂತೂ ಅದ್ಭುತವಾಗಿದೆ. ಅಲ್ಲಿರೋ ಸೀನ್ಗಳಂತೂ ಎಕ್ಸ್ಟ್ರಾಡಿನರಿ ಬಂದಿದೆ. ಅದು ತುಂಬಾ ಖುಷಿ ಆಯ್ತು ಇದ್ರಲ್ಲಿ ನೋಡಿದಾಗ. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇಂಥ ಟೀಮ್ಗೆ, ಕಂಟೆಂಟ್ ಸಿನಿಮಾಗಳಿಗೆ, ಹೊಸಬ್ರಿಗೆ ಇರಲಿ ಅಂತ ಕೇಳ್ತಾ, ಮರಿದಲ್ಲೇ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀವಿ. ಬನ್ನಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ದಿಲ್ ಖುಷ್ ಸಿನಿಮಾ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲರನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಯತೀಶ್ ಅಂತ. ಪ್ರಮೋದ್ ನಾವು ಒಂದು 11 ವರ್ಷದ ಸ್ನೇಹಿತರು. ಆಕಸ್ಮಿಕ ಪರಿಚಯ ನಮ್ಮದು. ಸ್ನೇಹ ಇವತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ತುಂಬ ಹಾರ್ಡ್ ವರ್ಕರು. ಈ ಸಿನಿಮಾ ಅವ್ನು ಮುಂಚೆ ಸಿನಿಮಾ ಮಾಡಬೇಕಾದ್ರೆಲ್ಲ ನಾನು ಸ್ವಂತ ನಿರ್ದೇಶಕ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಅವನ ಕನಸು ಈಗ ನೆರವೇರ್ತಾ ಇದೆ. ಎಲ್ಲರೂ ನಾವೆಲ್ಲ ಜೊತೆಗೂಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸಿನಿಮಾಗೆ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಕೊಡಬೇಕು. ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಂತೀನಿ. ನನ್ನ ಹೆಸರು ವಿದಂತ್ ಹರ್ಷ ಅಂತ. ಪ್ರಮೋದ್ ಅವರು ರಂಜಿತ್ ಅವರಿಬ್ರು ಹಂಗೆ ಹಳೆ ಪರಿಚಯ, 8-9 ವರ್ಷದ ಪರಿಚಯ. ಒಂದ್ಸಲ ಪ್ರಮೋದ್ ಅವರು ಅಂದ್ಬಿಟ್ಟು ಹಿಂಗೆ ಕತೆ ಹೀಗೆ ಮಾಡಿದ್ದೀನಿ, ಈ ಥರ ಇದೆ ಹೇಗೆ ಅನ್ಸುತ್ತೆ ಅಂತ ಬಂದು ಒಂದ್ಸಲ ಕೇಳಿದ್ರು.
ತುಂಬ ಚೆನ್ನಾಗಿತ್ತು. ಫಸ್ಟ್ ಸ್ಕ್ರಿಪ್ಟ್ ಹೆಂಗಿತ್ತು ಅದು ತುಂಬ ಅಲ್ಟಿಮೇಟ್ ಆಗಿತ್ತು ಅಂತ ಅನಿಸ್ತು. ಹಿಂಗೆ ಮಾಡೋಣ, ಇದೇ ಚೆನ್ನಾಗಿದೆ ಅಂತ ಹೇಳಿ ಒಂದು ಶುರು ಮಾಡಿ ಇವಾಗ ಎಲ್ಲಿ ಬಂದು ನಿಂತ್ಕೊಂಡಿದೆ. ಈಗ ನಿಮ್ಮ ಸಪೋರ್ಟ್ ಇಟ್ಕೊಂಡು ಮುಂದೆ ಹೋಗೋಣ ಅಂತ ನಾವು ಬಸ್ತೀವಿ. ತುಂಬ ಥ್ಯಾಂಕ್ಸ್ ಆ್ಯಂಡ್ ಪ್ರಮೋದ್, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಒಬ್ಬ ನಿರ್ದೇಶಕ ಇಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಅವ್ರ ಹಿಂದೆ ಅಷ್ಟು ಜನರ ಶ್ರಮ ಇದೆ. ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ. ಹಾಗೆ ಈ ಸಿನಿಮಾದ PRO ಆಗಿ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರುವಂತ ವೆಂಕಟೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಬನ್ನಿ ಸರ್, ಬನ್ನಿ. ಗುರುವಂದನೆ, ಕರೆಕ್ಟ್ ವರ್ಡ್. ಓಕೆ, ಒಂದು ಫೋಟೋ ಆಪರ್ಚುನಿಟಿ. ಸಖತ್ತಾಗಿ ಕಾಣ್ತಿದ್ದೀರಾ 3 ಜನ ಪೇಟ ಹಾಕೊಂಡು. ಲಾಸ್ಟ್